ಈ ಥರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆದ ತಕ್ಷಣ ಈ ರೀತಿ PDF ಓಪನ್ ಆಗಲ್ಲ. ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್. ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಾಗೆ ಇವತ್ತು KCT 2026 ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಲಿಂಕ್ ಬಿಡ್ತಾನೆ ಅಂತ ಹೇಳಿದ್ದಾರೆ. ಇನ್ನೂವರೆಗೂ ಬಿಟ್ಟಿಲ್ಲ, ಬಟ್ ಬಿಟ್ಟ ತಕ್ಷಣ ಡೌನ್ ಮಾಡ್ಕೊಂಡ ತಕ್ಷಣ ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕು ನಾನು ವಿತ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಯಾಕಂದರೆ ಅಲ್ಲಿ ಏನು ನಿಮ್ಮದು ಡೀಟೇಲ್ಸ್ ಇಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಕಾಲೇಜ್ ಅಲರ್ಟ್ ಆಗೋದು. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಥರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆದ ತಕ್ಷಣ ಈ ರೀತಿ PDF ಓಪನ್ ಆಗುತ್ತೆ. ಓಕೆ, ಅಲ್ಲಿ PDF ಅಲ್ಲಿ ನೀವು ಫಸ್ಟು ಮೇಲೆ ನಿಮ್ಮದು ಫೋಟೋ ನೋಡ್ಕೋಬೇಕು. ಓಕೆ, ನಿಮ್ಮ ಫೋಟೋ ಎಕ್ಸಾಕ್ಟು ನೀವೇನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದೀರಲ್ಲ ಅದೇ ಫೋಟೋ ಅಲ್ಲಿರುತ್ತೆ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಕೊಡ್ತಾರೆ, ಅದನ್ನೇ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಯೂಸ್ ಮಾಡಬೇಕಾಗತ್ತೆ. ಅದನ್ನು ಸೊ ಯಾರಿಗೂ ಶೇರ್ ಮಾಡಿಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ಅದಾದಮೇಲೆ ನೆಕ್ಸ್ಟು ರಿಜಿಸ್ಟರ್ ನಂಬರು, ಅಪ್ಲಿಕೇಶನ್ ನಂಬರು, ಅದಾದಮೇಲೆ ನಿಮ್ಮ ನೇಮು, ಆಮೇಲೆ ಇನ್ಕಮ್ಮು, ಆಮೇಲೆ ಯಾವ್ದು ಕ್ಯಾಟಗಿರಿ. ಓಕೆ, ಅದಾದ ತಕ್ಷಣ ನಿಮ್ಮ ರಿಲಿಜನ್ ಇದೆ, ಮದರ್ ಟಂಗ್ ಚೆಕ್ ಮಾಡ್ಕೊಳ್ಳಿ, ಕ್ಲಾತ್ ಚೆಕ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು. ಓಕೆ, ಎಲ್ಲದಕ್ಕಿಂತ ಮುಂಚೆ ಏನು ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಮೇನ್ ಕ್ಯಾಟಗಿರಿ, ನಿಮ್ದು ಯಾವ್ದು ಕ್ಯಾಟಗಿರಿ ಅಂತ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಾದ ತಕ್ಷಣ ನಿಮ್ಮದು ಕಾಸ್ಟ್ ಟೈಮ್ ನೋಡ್ಕೊಳ್ಳಿ, ಇನ್ ಕೇಸ್ ನಿಮ್ದು ಯಾವುದಿದೆ ಕಾಸ್ಟ್ ಟೈಮ್ ನೋಡ್ಕೊಳ್ಳಿ. ಅದಾದ ತಕ್ಷಣ ಇನ್ಕಮ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮದು ಕೆಲವೊಂದು ಇನ್ನೊಂದು ಎಕ್ಸ್ಪೈರ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಎಕ್ಸಾಕ್ಟ್ ಅಪ್ಡೇಟ್ ಆಗಿದೆ ಇಲ್ಲ ಅಂತ. ಓಕೆ, ಅದು ಅಪ್ಡೇಟ್ ಆಗಿದ್ದರೆ ಓಕೆ. ಇನ್ ಕೇಸ್ SNQ ಕೋಟ ಎಸ್ ಬರುತ್ತೆ, ಯೂಶ್ವಲಿ ಎಲ್ರದ್ದು ಯಾರ್ದು 5 lakh ಒಳಗಡೆ ಇದೆ ಅವ್ರದ್ದು ಎಲ್ರದ್ದು ಎಸ್ ಅಂತ ಬರುತ್ತೆ. ಬಟ್ ಡಸಂಟ್ ಮೀನ್ಸು ನಿಮ್ಗೆ SNQ ಕೋಟ ಸಿಗುತ್ತಂತ, ನೀವು SNQ ಕೋಟಾಗಿ ಎಲಿಜಿಬಲ್ ಇದೆ ಅಂತ. SNQ ಕೋಟ ಬೇಸ್ಡ್ ಆನ್ ದಿ ಆ ರ್ಯಾಂಕ್ ಪ್ರಕಾರ ಮತ್ತು ಆ ಕಾಲೇಜಲ್ಲಿ 5% ಏನು ಸೀಟ್ಸ್ ಇರುತ್ತಲ್ಲ ಅದ್ರ ಪ್ರಕಾರ ಅವ್ರು ಕೊಡ್ತಾರೆ. ಓಕೆ, ಸೊ ಅದೇ ನಿಮಗೆ ಜಸ್ಟ್ ಎಲಿಜಿಬಲ್ ಆಟೋಮೆಟಿಕ್ ಕೊಡ್ತಾರೆ. ಆದಮೇಲೆ ನಿಮ್ದು ಏನಾದರೂ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮ್ ಇದ್ದರೆ ರೂರಲ್ ಮೀಡಿಯಮು, ಮತ್ತು ನಿಮ್ಮದು ಹೈದರಾಬಾದ್ ಕರ್ನಾಟಕ, ಅದೇ ರೀತಿ ಸ್ಪೆಷಲ್ ಕ್ಯಾಟಗರಿ ಇದ್ದರೆ ಸ್ಪೆಷಲ್ ಕ್ಯಾಟಗರಿ, NRI, ರಿಲಿಜನ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ಕು ಇದೆಲ್ಲ ನೀಟಿಗೆ ಬರುತ್ತೆ, KCT ಬರಲ್ಲ. ಅದಾದ ತಕ್ಷಣ ರೈಟ್ ಸೈಡಲ್ಲಿ ನಿಮ್ಗೆ ಮಾರ್ಕ್ಸ್ ಇರುತ್ತೆ, ನಿಮ್ಮ PCM ಮಾರ್ಕ್ಸು, CET ಮಾರ್ಕ್ಸು ಮತ್ತು PCM ಮಾರ್ಕ್ಸೆ, ಮತ್ತು ರ್ಯಾಂಕ್ ಇರುತ್ತೆ. ರ್ಯಾಂಕ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಎಕ್ಸಾಕ್ಟ್ ಇದೆಯೋ ಇಲ್ಲ ಅಂತ. ನೀವೇನು ರಿಸಲ್ಟಲ್ಲಿ ಶೀಟಲ್ಲಿ ನೋಡಿರ್ತೋ ಇದು ಎಕ್ಸಾಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತು ಅಂತ ತಿಳ್ಕೊಳ್ಳಿ, ನೀವು ಇಮಿಡಿಯೇಟ್ಲಿ KEಗೆ ಕಾಲ್ ಮಾಡಿ ಅಥವಾ ಅಲ್ಲಿ ವಿಸಿಟ್ ಮಾಡಿ, ಇಲ್ಲ ನೀವು ಅಲ್ಲಿ ನಿಮ್ಗೆ ಶೆಡ್ಯೂಲ್ ಮಾಡಿಕೊಂಡು ಅಲ್ಲಿ ಹೋಗೋದಿರುತ್ತೆ KEಗೆ, ಇದು ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತಾರೆ, ಇಲ್ಲಿ ಬೇರೆ ಯಾರು ರೆಸ್ಪಾನ್ಸಿಬಲ್ ಆಗಲ್ಲ. ಇನ್ ಕೇಸ್ ನಿಮ್ಗೆ ರಾಂಗ್ ಇತ್ತು ನೀವೇ ಫಿಕ್ಸ್ ಮಾಡ್ಕೋಬೇಕು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಂದ ತಕ್ಷಣ ಇಮಿಡಿಯೇಟ್ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್.